ಭೂಗರ್ಭದಲ್ಲಿದ್ದಂತಹ ಇರಾನ್ ಪರಮಾಣು ನೆಲೆಗಳನ್ನ ನಾಶ ಮಾಡೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಇಂಥ ರಣರೋಚಕ ಕೆಲಸ ಮಾಡಿದ್ದು ಅಮೆರಿಕದ ಹಂಟರ್, ಭಯಾನಕ ಫೈಟರ್ ಜೆಟ್ B-2 ಬಾಂಬರ್. ಹಾಗಾದ್ರೆ ಹೇಗಿತ್ತು ಬಾಹುಬಲಿಯ ಮಹಾ ಆಪರೇಷನ್ ಅಂತಾನೆ ತೋರಿಸ್ತೀವಿ ನೋಡಿ. B-2 ಬಾಂಬರ್ ಅಮೆರಿಕ ಬತ್ತಳಿಕೆಯಲ್ಲಿರೋ ಡೆಡ್ಲಿಯೆಸ್ಟ್ ಫೈಟರ್ ಜೆಟ್. ಇರಾನ್ ಪರಮಾಣು ಕೋಟೆಯನ್ನ ಪೀಸ್ ಮಾಡಿದ ಹಂಟರ್, ಭೂಮಿಯನ್ನೇ ಸೀಳಿ ಬಿಡೋ ಪಂಟರ್, ಪಾತಾಳಕ್ಕೆ ನುಗ್ಗೋ ಏಕೈಕ ಫೈಟರ್. ಹೇಗಿತ್ತು ಆಪರೇಷನ್ ಮಿಡ್ನೈಟ್ ಹ್ಯಾಮರ್? ಪರಮಾಣು ಕೋಟೆ ಉಡಾಯಿಸಿದ ಹೇಗೆ ದೊಡ್ಡಣ್ಣ? ಭೂಗರ್ಭದಲ್ಲಿದ್ದ ಇರಾನ್ನ ಭೂಗತ ಪರಮಾಣು ನೆಲೆಗಳನ್ನ ಸುಟ್ಟು ಬೂದಿ ಮಾಡಿದ್ದು ಅಮೆರಿಕದ ಫೈಟರ್ ಜೆಟ್ B-2 ಬಾಂಬರ್. ಈ ಬಾಹುಬಲಿ ಇರಾನ್ಗೆ ನುಗ್ಗಿ 3 ಪರಮಾಣು ನೆಲೆಗಳ ಮೇಲೆ ಬಾಂಬ್ ಹಾಕಿ ಉಡೀಸ್ ಮಾಡಿ ಬಂದಿದೆ. 60 ಅಡಿ ಭೂಮಿಯೊಳಗೆ ಹೊಕ್ಕಿ ಪರಮಾಣು ಕೋಟೆಯನ್ನ ಧ್ವಂಸ ಮಾಡಿ ಬಂದಿದೆ. ಅಷ್ಟಕ್ಕೂ ಈ ರಣರೋಚಕ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಹೇಗಿತ್ತು ಅಂತಾನೆ ತೋರಿಸ್ತೀವಿ ನೋಡಿ. ಇರಾನ್ ಕಣ್ತಪ್ಪಿಸಿದ ಹೇಗೆ ದೊಡ್ಡಣ್ಣ? ಶನಿವಾರ ರಾತ್ರಿ ಮೊದಲು ಅಮೆರಿಕದ ಮಿಸೌರಿಯಲ್ಲಿರೋ ವೈಟ್ ಮ್ಯಾನ್ ಏರ್ಬೇಸ್ನಿಂದ B-2 ಬಾಂಬರ್ ಯುದ್ಧ ವಿಮಾನಗಳು ಆಗಸಕ್ಕೆ ಹಾರಿದ್ವು. ಈ ಭಯಾನಕ ಫೈಟರ್ ಜೆಟ್ಗಳು ತಮ್ಮ ಮೇಲೆ ದಾಳಿ ಮಾಡೋಕೆ ಬರ್ತಿವೆ ಅಂತ ಇರಾನ್ ಅಂದಾಜಿಸಿತ್ತು. ಆದ್ರೆ ಅಮೆರಿಕ ಇರಾನ್ನ ಕಣ್ತಪ್ಪಿಸೋಕೆ ಈ ಫೈಟರ್ ಜೆಟ್ಗಳನ್ನ ಹಾರಿಸಿತ್ತು. ಪೆಸಿಫಿಕ್ ದ್ವೀಪ ಗುವಾಮ್ಗೆ ಹೋಗ್ತಿದ್ದ B-2 ಬಾಂಬರ್ ಮೇಲೆ ಶಿಯಾ ದೇಶ ಹದ್ದಿನ ಕಣ್ಣಿಟ್ಟಿತ್ತು. ಹೀಗೆ ಇರಾನ್ ದಿಕ್ಕು ತಪ್ಪಿಸಿದ ದೊಡ್ಡಣ್ಣ ಮತ್ತೆ 7 B-2 ಬಾಂಬರ್ ಫೈಟರ್ ಜೆಟ್ಗಳನ್ನ ಹಾರಿಸಿಬಿಡ್ತು. ಮಿಂಚಿನಂತೆ ನುಗ್ಗಿದ ಈ ಬಾಹುಬಲಿ ಯುದ್ಧ ವಿಮಾನಗಳು ರೆಡಾರ್ ಕಣ್ತಪ್ಪಿಸಿ ಸೀದಾ ಇರಾನ್ಗೆ ನುಗ್ಗಿಬಿಟ್ವು. ಕಗ್ಗತ್ತಲ ರಾತ್ರಿಯಲ್ಲಿ ಇರಾನ್ನ 3 ಪರಮಾಣು ನೆಲೆಗಳನ್ನ ಧ್ವಂಸ ಮಾಡಿ ಅಮೆರಿಕಾಗೆ ಹಿಂತಿರುಗಿಬಿಟ್ಟವು. ಸತತ 37 ಗಂಟೆ ಆಗಸದಲ್ಲಿ ಹಾರಾಟ. B-2 ಬಾಂಬರ್ ಒಳಗೆ ಮತ್ತೊಂದು ಲೋಕ. ಇರಾನ್ ಏನು ಅಮೆರಿಕ ಪಕ್ಕದಲ್ಲಿಲ್ಲ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋ ಶಿಯಾ ದೇಶಕ್ಕೆ ದೊಡ್ಡಣ್ಣ ನುಗ್ಗಿ ಹೊಡೆದು ಬಂದಿದ್ದಾನೆ ಅಂದ್ರೆ ಸುಮ್ಮನೆ ಅಲ್ಲ. ಇದೆಲ್ಲ ಸಾಧ್ಯವಾಗಿದ್ದು ಒನ್ ಅಂಡ್ ಓನ್ಲಿ B-2 ಬಾಂಬರ್ನಿಂದ. ಬಾಹುಬಲಿ ಬಾಂಬರ್ ಆಪರೇಷನ್ ಮಿಡ್ನೈಟ್ ಹ್ಯಾಮರ್ಗಾಗಿ ಈ ಭಯಾನಕ B-2 ಬಾಂಬರ್ ಫೈಟರ್ ಜೆಟ್ ಸತತ 37 ಗಂಟೆಗಳ ಕಾಲ ಆಗಸದಲ್ಲಿ ಹಾರಾಡಿದೆ. ಆಶ್ಚರ್ಯ ಅಂದ್ರೆ ಆಗಸದಲ್ಲಿಯೇ ಈ ಹಂಟರ್ಗೆ ಇಂಧನ ಭರ್ತಿ ಮಾಡಲಾಗಿದೆ. ಇನ್ನೂ ಅಚ್ಚರಿಯ ವಿಷಯ ಅಂದ್ರೆ 69 ಅಡಿ ಉದ್ದ, 17 ಅಡಿ ಎತ್ತರವಿರೋ ಈ ಯುದ್ಧ ವಿಮಾನದೊಳಗೆ ಮತ್ತೊಂದು ಲೋಕವೇ ಇದೆ. ಪೈಲಟ್ಗಳಿಗಾಗಿ ವಿಶ್ರಾಂತಿ ಕೊಠಡಿ, ಶೌಚಾಲಯ ಕೂಡ ಇದೆ. ಅಷ್ಟೇ ಅಲ್ಲ, ಫ್ರಿಡ್ಜ್, ಮೈಕ್ರೋವೇವ್ ವ್ಯವಸ್ಥೆಯೂ ಇದೆ. ನೋಡಿದ್ರಲ್ವಾ, ದೊಡ್ಡಣ್ಣನ ಬಳಿ ಇರೋ B-2 ಬಾಂಬರ್ ಫೈಟರ್ ಜೆಟ್ ಅದೆಷ್ಟು ಪವರ್ಫುಲ್ ಅಂತ. ಭೂಮಿಯನ್ನೇ ಸೀಳೋ ತಾಕತ್ತಿರೋದು ಈ ಬಾಹುಬಲಿಗೆ ಮಾತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭೂಗರ್ಭದಲ್ಲಿದ್ದಂತಹ ಇರಾನ್ ಪರಮಾಣು ನೆಲೆಗಳನ್ನ ನಾಶ ಮಾಡೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಇಂಥ ರಣರೋಚಕ ಕೆಲಸ ಮಾಡಿದ್ದು ಅಮೆರಿಕದ ಹಂಟರ್, ಭಯಾನಕ ಫೈಟರ್ ಜೆಟ್ B-2 ಬಾಂಬರ್. ಹಾಗಾದ್ರೆ ಹೇಗಿತ್ತು ಬಾಹುಬಲಿಯ ಮಹಾ ಆಪರೇಷನ್ ಅಂತಾನೆ ತೋರಿಸ್ತೀವಿ ನೋಡಿ. B-2 ಬಾಂಬರ್ ಅಮೆರಿಕ ಬತ್ತಳಿಕೆಯಲ್ಲಿರೋ ಡೆಡ್ಲಿಯೆಸ್ಟ್ ಫೈಟರ್ ಜೆಟ್. ಇರಾನ್ ಪರಮಾಣು ಕೋಟೆಯನ್ನ ಪೀಸ್ ಮಾಡಿದ ಹಂಟರ್, ಭೂಮಿಯನ್ನೇ ಸೀಳಿ ಬಿಡೋ ಪಂಟರ್, ಪಾತಾಳಕ್ಕೆ ನುಗ್ಗೋ ಏಕೈಕ ಫೈಟರ್. ಹೇಗಿತ್ತು ಆಪರೇಷನ್ ಮಿಡ್ನೈಟ್ ಹ್ಯಾಮರ್? ಪರಮಾಣು ಕೋಟೆ ಉಡಾಯಿಸಿದ ಹೇಗೆ ದೊಡ್ಡಣ್ಣ? ಭೂಗರ್ಭ
ದೂರದಲ್ಲಿದ್ದ ಇರಾನ್ನ ಭೂಗತ ಪರಮಾಣು ನೆಲೆಗಳನ್ನ ಸುಟ್ಟು ಬೂದಿ ಮಾಡಿದ್ದು ಅಮೆರಿಕದ ಫೈಟರ್ ಜೆಟ್ B-2 ಬಾಂಬರ್. ಈ ಬಾಹುಬಲಿ ಇರಾನ್ಗೆ ನುಗ್ಗಿ 3 ಪರಮಾಣು ನೆಲೆಗಳ ಮೇಲೆ ಬಾಂಬ್ ಹಾಕಿ ಉಡೀಸ್ ಮಾಡಿ ಬಂದಿದೆ. 60 ಅಡಿ ಭೂಮಿಯೊಳಗೆ ಹೊಕ್ಕಿ ಪರಮಾಣು ಕೋಟೆಯನ್ನ ಧ್ವಂಸ ಮಾಡಿ ಬಂದಿದೆ. ಅಷ್ಟಕ್ಕೂ ಈ ರಣರೋಚಕ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಹೇಗಿತ್ತು ಅಂತಾನೆ ತೋರಿಸ್ತೀವಿ ನೋಡಿ. ಇರಾನ್ ಕಣ್ತಪ್ಪಿಸಿದ ಹೇಗೆ ದೊಡ್ಡಣ್ಣ. ಶನಿವಾರ ರಾತ್ರಿ ಮೊದಲು ಅಮೆರಿಕದ ಮಿಸೌರಿಯಲ್ಲಿರೋ ವೈಟ್ ಮ್ಯಾನ್ ಏರ್ಬೇಸ್ನಿಂದ B-2 ಬಾಂಬರ್ ಯುದ್ಧ ವಿಮಾನಗಳು ಆಗಸಕ್ಕೆ ಹಾರಿದ್ವು. ಈ ಭಯಾನಕ ಫೈಟರ್ ಜೆಟ್ಗಳು ತಮ್ಮ ಮೇಲೆ ದಾಳಿ ಮಾಡೋಕೆ ಬರ್ತಿವೆ ಅಂತ ಇರಾನ್ ಅಂದಾಜಿಸಿತ್ತು. ಆದ್ರೆ ಅಮೆರಿಕ ಇರಾನ್ನ ಕಣ್ತಪ್ಪಿಸೋಕೆ ಈ ಫೈಟರ್ ಜೆಟ್ಗಳನ್ನ ಹಾರಿಸಿತ್ತು. ಪೆಸಿಫಿಕ್ ದ್ವೀಪ ಗುವಾಮ್ಗೆ ಹೋಗ್ತಿದ್ದ B-2 ಬಾಂಬರ್ ಮೇಲೆ ಶಿಯಾ ದೇಶ ಹದ್ದಿನ ಕಣ್ಣಿಟ್ಟಿತ್ತು. ಹೀಗೆ ಇರಾನ್ ದಿಕ್ಕು ತಪ್ಪಿಸಿದ ದೊಡ್ಡಣ್ಣ ಮತ್ತೆ 7 B-2 ಬಾಂಬರ್ ಫೈಟರ್ ಜೆಟ್ಗಳನ್ನ ಹಾರಿಸಿಬಿಡ್ತು. ಮಿಂಚಿನಂತೆ ನುಗ್ಗಿದ ಈ ಬಾಹುಬಲಿ ಯುದ್ಧ ವಿಮಾನಗಳು ರೆಡಾರ್ ಕಣ್ತಪ್ಪಿಸಿ ಸೀದಾ ಇರಾನ್ಗೆ ನುಗ್ಗಿಬಿಟ್ವು. ಕಗ್ಗತ್ತಲ ರಾತ್ರಿಯಲ್ಲಿ ಇರಾನ್ನ 3 ಪರಮಾಣು ನೆಲೆಗಳನ್ನ ಧ್ವಂಸ ಮಾಡಿ ಅಮೆರಿಕಾಗೆ ಹಿಂತಿರುಗಿಬಿಟ್ಟವು. ಸತತ 37 ಗಂಟೆ ಆಗಸದಲ್ಲಿ ಹಾರಾಟ. B-2 ಬಾಂಬರ್ ಒಳಗೆ ಮತ್ತೊಂದು ಲೋಕ. ಇರಾನ್ ಏನು ಅಮೆರಿಕ ಪಕ್ಕದಲ್ಲಿಲ್ಲ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋ ಶಿಯಾ ದೇಶಕ್ಕೆ ದೊಡ್ಡಣ್ಣ ನುಗ್ಗಿ ಹೊಡೆದು ಬಂದಿದ್ದಾನೆ ಅಂದ್ರೆ ಸುಮ್ಮನೆ ಅಲ್ಲ. ಇದೆಲ್ಲ ಸಾಧ್ಯವಾಗಿದ್ದು ಒನ್ ಅಂಡ್ ಓನ್ಲಿ B-2 ಬಾಂಬರ್ನಿಂದ. ಬಾಹುಬಲಿ ಬಾಂಬರ್ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ಗಾಗಿ ಈ ಭಯಾನಕ B-2 ಬಾಂಬರ್ ಫೈಟರ್ ಜೆಟ್ ಸತತ 37 ಗಂಟೆಗಳ ಕಾಲ ಆಗಸದಲ್ಲಿ ಹಾರಾಡಿದೆ. ಆಶ್ಚರ್ಯ ಅಂದ್ರೆ ಆಗಸದಲ್ಲಿಯೇ ಈ ಹಂಟರ್ಗೆ ಇಂಧನ ಭರ್ತಿ ಮಾಡಲಾಗಿದೆ. ಇನ್ನೂ ಅಚ್ಚರಿಯ ವಿಷಯ ಅಂದ್ರೆ 69 ಅಡಿ ಉದ್ದ 17 ಅಡಿ ಎತ್ತರವಿರೋ ಈ ಯುದ್ಧ ವಿಮಾನದೊಳಗೆ ಮತ್ತೊಂದು ಲೋಕವೇ ಇದೆ. ಪೈಲಟ್ಗಳಿಗಾಗಿ ವಿಶ್ರಾಂತಿ ಕೊಠಡಿ, ಶೌಚಾಲಯ ಕೂಡ ಇದೆ. ಅಷ್ಟೇ ಅಲ್ಲ, ಫ್ರಿಡ್ಜ್, ಮೈಕ್ರೋವೇವ್ ವ್ಯವಸ್ಥೆಯೂ ಇದೆ. ನೋಡಿದ್ರಲ್ವಾ, ದೊಡ್ಡಣ್ಣನ ಬಳಿ ಇರೋ B-2 ಬಾಂಬರ್ ಫೈಟರ್ ಜೆಟ್ ಅದೆಷ್ಟು ಪವರ್ಫುಲ್ ಅಂತ. ಭೂಮಿಯನ್ನೇ ಸೀಳೋ ತಾಕತ್ತಿರೋದು ಈ ಬಾಹುಬಲಿಗೆ ಮಾತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭೂಗರ್ಭದಲ್ಲಿದ್ದಂತಹ ಇರಾನ್ ಪರಮಾಣು ನೆಲೆಗಳನ್ನ ನಾಶ ಮಾಡೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಇಂಥ ರಣರೋಚಕ ಕೆಲಸ ಮಾಡಿದ್ದು ಅಮೆರಿಕದ ಹಂಟರ್, ಭಯಾನಕ ಫೈಟರ್ ಜೆಟ್ B-2 ಬಾಂಬರ್. ಹಾಗಾದ್ರೆ ಹೇಗಿತ್ತು ಬಾಹುಬಲಿಯ ಮಹಾ ಆಪರೇಷನ್ ಅಂತಾನೆ ತೋರಿಸ್ತೀವಿ ನೋಡಿ.